ಡಾರ್ಲಿಂಗ್ ಪ್ರವಾಸ್ ನಟನೆಯ ದಿ ರಾಜಸಾಬ್ ಸಿನಿಮಾ ಕಾರಣಾಂತರಗಳಿಂದ ತಡವಾಗ್ತಿದೆ. ಬಹಳ ಹಿಂದೆ ಸೆಟ್ಟೇರಿದ ಸಿನಿಮಾ ಶೂಟಿಂಗ್ ಲೇಟ್ ಆಗ್ತಾ ಇದ್ರು ಲೇಟೆಸ್ಟ್ ಆಗಿ ಪ್ರೇಕ್ಷಕರ ಮುಂದೆ ಬರಲು ರೆಡಿ ಆಗಿದೆ. ಸದ್ಯ ರಾಜಸಾಬ್ ಚಿತ್ರದ ಹೊಸ ಟೀಸರ್ ರಿಲೀಸ್ ಆಗಿ ಎಲ್ಲೆಡೆ ಭಾರಿ ಸದ್ದು ಮಾಡ್ತಿದೆ. ಬಹಳ ಅದ್ದೂರಿಯಾಗಿ ಕಟ್ಟಿಕೊಟ್ಟಿರುವ ಫ್ಯಾಂಟಸಿ ಹಾರರ್ ಕಾಮಿಡಿ ಸಿನಿಮಾ ಡಿಸೆಂಬರ್ನಲ್ಲಿ ತೆರೆಗೆ ಬರಲು ಸಿದ್ಧವಾಗಿದೆ. ಇನ್ನು ಶೈಲಜಾ ರೆಡ್ಡಿ ಅಲ್ಲುಡು ಮತ್ತು ಪಕ್ಕಾ ಕಮರ್ಷಿಯಲ್ ರೀತಿಯ ಹಿಟ್ ಸಿನಿಮಾಗಳನ್ನ ತೆರೆಗೆ ತಂದಿದ್ದ ನಿರ್ದೇಶಕ ಮಾರುತಿ ಈ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಇಲ್ಲಿಯವರೆಗೆ ಸಲಾರ್ ರೀತಿಯ ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಚಿತ್ರದಲ್ಲಿ ಅಬ್ಬರಿಸಿದ ತೆಲುಗು ನಟ ಪ್ರಭಾಸ್ ಇದೀಗ ನಗಿಸುತ್ತಾ ಎದುರಿಸಲು ಬರ್ತಿದ್ದಾರೆ. ಇನ್ನು ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆ ಚಿತ್ರಕ್ಕೆ ಹಣ ಹೂಡಿದ್ದು ಇದೇ ಡಿಸೆಂಬರ್ 5ಕ್ಕೆ ಸಿನಿಮಾ ತೆರೆಗೆ ಬರಲಿದೆ. ಇನ್ನು ರಾಜಸಾಬ್ ಚಿತ್ರದಲ್ಲಿ ಮಾಳವಿಕಾ ಮೋಹನನ್, ನಿಧಿ ಅಗರ್ವಾಲ್ ಹಾಗೂ ರಿದ್ದಿ ಕುಮಾರ್ ನಾಯಕಿಯಾಗಿ ಮಿಂಚಿದ್ದಾರೆ. ಇತ್ತ ಸಂಜಯ್ ದತ್ ಮುಖ್ಯವಾದ ಪಾತ್ರದಲ್ಲಿ ನಟಿಸಿ ಪ್ರೇಕ್ಷಕರಿಗೆ ಭಯ ಹುಟ್ಟಿಸಲು ಸಜ್ಜಾಗಿದ್ದಾರೆ. ಸಿಜಿ ಗ್ರಾಫಿಕ್ಸ್ ವರ್ಕ್ ಹೆಚ್ಚು ಇರೋದ್ರಿಂದ ಸಿನಿಮಾ ತೆರೆಗೆ ಬರುವುದು ತಡವಾಗ್ತಿದೆ ಅಂತ ಹೇಳಲಾಗಿತ್ತು. ಈ ಹಿಂದೆ ಬಂದಿದ್ದ ಪೋಸ್ಟರ್ ಟೀಸರ್ ಕೊಂಚ ಟ್ರೋಲ್ ಕೂಡ ಆಗಿತ್ತು. ಹಾಗಾಗಿ ಈ ಬಾರಿ ಜಬರ್ದಸ್ತ್ ಟೀಸರ್ ಕಟ್ ಮಾಡಿದ್ದು 2.5 ನಿಮಿಷದ ಟೀಸರ್ ರಾಜಸಾಬ್ ಪ್ರಪಂಚವನ್ನ ತೆರೆದಿಡುವಂತಿದೆ. ದಟ್ಟ ಅರಣ್ಯದಲ್ಲಿ ಒಂದು ಭೂತ ಬಂಗಲೆ, ಅದರ ಸುತ್ತ ನಡೆಯುವ ಕತೆ ಇದಾಗಿದೆ. ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳಲ್ಲಿ ಇಂತಹ ಕಾನ್ಸೆಪ್ಟ್ ಇರುತ್ತೆ. ರಾಜಸಾಬ್ ಚಿತ್ರದಲ್ಲೂ ಅದೇ ತಂತ್ರವನ್ನ ಬಳಸಿಕೊಂಡಿದ್ದಾರೆ. ಈ ಮನೆ ನನ್ನ ದೇಹ, ಈ ಸಂಪತ್ತು ನನ್ನ ಪ್ರಾಣ, ನಾನು ಸತ್ತ ಮೇಲೂ ಇದನ್ನ ನಾನು ಮಾತ್ರ ಅನುಭವಿಸ್ತೇನೆ ಎನ್ನುವ ಸಂಜಯ್ ದತ್ ವಾಯ್ಸ್ ಹಿನ್ನೆಲೆಯಲ್ಲಿ ಟೀಸರ್ ಶುರುವಾಗುತ್ತೆ ಮತ್ತು ಆ ಡೈಲಾಗ್ ನಲ್ಲೇ ಚಿತ್ರದ ಕಥೆಯ ಬಗ್ಗೆ ಸುಳಿವು ಕೂಡ ಸಿಗುತ್ತೆ. ಸದ್ಯ ಟೀಸರ್ ನೋಡಿ ಥ್ರಿಲ್ ಆಗಿರುವ ಸಿನಿಮಾಭಿಮಾನಿಗಳು ಮತ್ತು ಪ್ರಭಾಸ್ ಫ್ಯಾನ್ಸ್ ಸಿನಿಮಾ ನೋಡಲು ಕಾತರದಿಂದ ಕಾಯ್ತಿದ್ದಾರೆ.